ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಶ್ರೀರಾಮನವಮಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವಗಳು ಈಗಾಗಲೇ ಬೆಳಗ್ಗೆಯಿಂದ ಪ್ರಸಾದ ತೀರ್ಥ ಪ್ರಸಾದ ವಿನಿಯೋಗ ಪೂಜೆ ಪುನಸ್ಕಾರಗಳೊಂದಿಗೆ ಮಂಜುನಾಥ ಸ್ವಾಮಿಯಾಗಿ ಎಲ್ಲ ಗ್ರಾಮ ದೇವತೆಗಳಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ದಾಸೋಹ ಪ್ರಸಾದ ವಿನಿಯೋಗ ನಡೀತಾ ಇದೆ. ಈಗ 11 ಗಂಟೆಗೆ ಗ್ರಾಮ ದೇವತೆಗಳ 25 ಪಲ್ಲಕ್ಕಿ ಉತ್ಸವಗಳು ಗ್ರಾಮದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಭಕ್ತ ಮಹಾಶಯರ ಪೂಜೆ ಪುನಸ್ಕಾರಗಳೊಂದಿಗೆ ಗ್ರಾಮ ದೇವತೆಗಳನ್ನು ಮೆರವಣಿಗೆಯ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಸ್ತಾ ಇದ್ದೇವೆ. ಇದು 31ನೇ ವರ್ಷದ ಪಲ್ಲಕ್ಕಿ ಉತ್ಸವಗಳು. ಫೆಬ್ರವರಿ ಶಿವರಾತ್ರಿ ಹಬ್ಬಕ್ಕೆ ರಥೋತ್ಸವ ಆಯಿತು. ಬ್ರಹ್ಮರಥೋತ್ಸವ, ಮಂಜುನಾಥ ಸ್ವಾಮಿ ರಥೋತ್ಸವ ಆಗಿದೆ. ಈಗ ಮತ್ತೆ 2 ತಿಂಗಳಲ್ಲಿ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ. ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ, ದೇವರು ಎಲ್ಲ ಭಕ್ತ ಮಹಾಶಯರಿಗೂ, ದಾನಿಗಳು ಮಹಾದಾನಿಗಳು ಯಾರು ಆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆ ದೇವರನ್ನು ಯಾರು ಪೂಜಿಸ್ತಾರೆ, ಯಾರು ಆರಾಧಿಸ್ತಾರೆ, ಯಾರು ಧರ್ಮ ನ್ಯಾಯದ ಹಾದಿಯಲ್ಲಿ ಅವರ ನುಡಿ ಅವರ ನಡವಳಿಕೆ ನಡೀತಾರೆ, ಅವ್ರಿಗೆಲ್ಲರಿಗೂ ಕೂಡ ದೇವರು ಯಾವತ್ತೂ ಆಯುರ ಆರೋಗ್ಯ ಆಯಸ್ಸು ಅವರ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ಆ ಮಂಜುನಾಥ ಸ್ವಾಮಿಯಲ್ಲಿ ಎಲ್ಲ ಭಕ್ತರ ಪರವಾಗಿ ನಾನು ಶಿರವಾಗಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಗರುಡಾಚಲಪಾಳ್ಯದಲ್ಲಿ ಪ್ರತಿ ವರ್ಷದಂತೆ ನಾವು ಪಲ್ಲಕ್ಕಿ ಉತ್ಸವಗಳನ್ನು ಮಾಡ್ತೀರಿ. ಅದೇ ರೀತಿಯಾಗಿ ಈ ಬಾರಿ ಕೂಡ ಭಾಳ ಅದ್ಧೂರಿಯಿಂದನೂ ಇವತ್ತು ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು MTB ನಾಗರಾಜಣ್ಣವರು, ಅನಂತರಾಮಣ್ಣವರು ಹಾಗೆಲ್ಲ ಊರಿನ ಮುಖಂಡರುಗಳ ಜೊತೆಯಲ್ಲಿ ಇವತ್ತು ಈ ದಿನ ನಾವು ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾಯಿದ್ದೀರಿ. ಪ್ರತಿ ವರ್ಷ ನಾವು ಮೇ ಕೊನೆಯ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ಮಾಡ್ತಾಯಿದ್ದೀರಿ. ಆದರೆ ಮಳೆಯ ಒಂದು ಪ್ರತಿ ವರ್ಷ ಕೂಡ ನಾವು ಮೇ ತಿಂಗಳಲ್ಲಿ ಮಾಡಿದಾಗ ವಿಪರೀತವಾದಂಥ ಮಳೆ ಬಂದು ಭಾಳಷ್ಟು ಸ್ವಲ್ಪ ತೊಂದರೆಗಳಾಗ್ತಾಯಿತ್ತು. ಆದ್ದರಿಂದ ಈ ಬಾರಿ ಏಪ್ರಿಲ್ 1ನೇ ವಾರದಲ್ಲೇ ಈ ಸರಿ ಮಾಡಿರೋದ್ರಿಂದ ಇವತ್ತು ಯಾವುದೇ ರೀತಿಯಾದಂಥ ಮಳೆಯ ತೊಂದರೆ ಇಲ್ಲ ನಮಗೆ. ಆದ್ದರಿಂದ ಭಾಳ ವಿಜೃಂಭಣೆಯಿಂದ ಇವತ್ತೆಲ್ಲ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳನೇ ಒಂದು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ. ಇವತ್ತು ಭಗವಂತ ಎಲ್ರಿಗೂ ಕೂಡ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. 31ನೇ ವರ್ಷದ ಈ ಗರುಡಾಚಲಪಾಳ್ಯ ಗ್ರಾಮದಲ್ಲಿ 25 ಪಲ್ಲಕ್ಕಿ ಉತ್ಸವಗಳನ್ನು ಎಲ್ಲ ಮುಖ್ಯ ರಸ್ತೆಗಳ ಮೆರವಣಿಗೆ ಸಹಿತ ಎಲ್ಲ ಗ್ರಾಮದ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಎಲ್ಲ ಗ್ರಾಮ ದೇವತೆಗಳನ್ನು ಕೂಡ 25 ಪಲ್ಲಕ್ಕಿಗಳ ಜೊತೆಯಲ್ಲಿ ಎಲ್ಲ ಭಕ್ತ ಮಹರ್ಷಿಗಳು ಕೂಡ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಯಶಸ್ವಿಯಾಗಿ ಮಾಡ್ಕೊಂಬರ್ತಾಯಿದ್ದಾರೆ. ಈ ಗರುಡಾಚಲಪಾಳ್ಯ ಗ್ರಾಮದಲ್ಲಿ MTB ನಾಗರಾಜಣ್ಣವರು ಹೆಚ್ಚು ಆಸಕ್ತಿ ವಹಿಸಿ ವರ್ಷನೂ ಫೆಬ್ರವರಿಯಲ್ಲಿ ಬ್ರಹ್ಮರಥೋತ್ಸವ ಮಾಡಿದ್ರು. ಈಗ 4ನೇ ತಾರೀಕು ಇವತ್ತು ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ದಾರೆ. MTB ನಾಗರಾಜಣ್ಣವ್ರ ಕುಟುಂಬಕ್ಕೂ MTB ನಾಗರಾಜಣ್ಣವ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ. ಆ ಮಂಜುನಾಥ ಸ್ವಾಮಿ ಕೂಡ MTB ನಾಗರಾಜಣ್ಣವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಈ ದೇವರ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ.